हमारे ಬೇಕಾಗಿದ್ದರಿಂದ ನಗರಸಭೆಯವರು ಒಳ್ಳೆಯ ಒಂದು ತೀರ್ಮಾನ ತಗೊಂಡು ಫುಟ್ಪಾತ್ನಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಎಷ್ಟೋ ಜನ ಗಾಡಿಯಿಂದ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ತೊಂದರೆ ಆಗ್ತಾಯಿತ್ತು. ಇದು ಮತ್ತು ಊರಿನ ಒಂದು ಸುಂದರತೆಗೂ ಕೂಡ ಧಕ್ಕೆ ಬರ್ತಿತ್ತು. ಹಾಗಾಗಿ ಈ ನಗರಸಭೆಯಿಂದ ಏನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅದಕ್ಕೆ ನಾವು ಸಾರ್ವಜನಿಕರ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದೇ ರೀತಿಯಾಗಿ ಅನೇಕ ಗಾರ್ಡನ್ಗಳು ಕೂಡ ಅತಿಕ್ರಮಣ ಆಗಿವೆ, ಬೇರೆ ಬೇರೆ ಕಡೆ ಅತಿಕ್ರಮಣ ಆಗಿವೆ. ಸರ್ಕಾರಿ ಜಾಗವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ ನಗರಸಭೆಯಿಂದ ಇನ್ನೂ ಹೆಚ್ಚಿನ ಕಾರ್ಯ ಮುತುವರ್ಜಿ ವಹಿಸಿ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಳ್ಳೆಯ ಕಾರ್ಯ. ಇದೇ ರೀತಿಯಾಗಿ ದಾಂಡೇಲಿಗೆ ಒಂದು ಸುಂದರ ನಗರ, ಇದೊಂದು ಪ್ರವಾಸಿ ನಗರ ಇರುವುದರಿಂದ ಬೇರೆ ಬೇರೆ ಕಡೆಯಿಂದ ಇಂಟರ್ನ್ಯಾಷನಲ್ ಕೂಡ ಜನ ಇಲ್ಲಿ ಬರ್ತಾರೆ. ಹಾಗಾಗಿ ಇಲ್ಲಿ ಒಳ್ಳೆಯ ಒಂದು ಸುಂದರತೆ ಕಾಪಾಡಬೇಕಾದ್ರೆ ಒಂದು ನಗರಕ್ಕೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇರೋದು ನಾನು ಮತ್ತೊಂದು ತಮಗೆ ಪ್ರಶಂಸನೆ ಮಾಡ್ತೀನಿ. ಧನ್ಯವಾದಗಳು ಸರ್. बात कर रहे हो, हमें सुन रहे हो तो सुनने का होता समझिए. इतना हमें बात कर रहे हैं, हमें चुप बैठ रहे, चुप बैठना. 8 दिन पीछे बह गया. बुला कर बोलो तो क्या बात को आप बात ಎಲ್ಲರೂ ತೆರವುಗೊಳಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್ಕಾರ ಆದೇಶದ ಪ್ರಕಾರ ಏನು ನಗರಾಡಳಿತ ಒಂದು ತೆರವು ಕಾರ್ಯಾಚರಣೆ ಇದು ಒಂದು ಒಳ್ಳೆಯ ಬೆಳವಣಿಗೆ. ಅದರ ಜೊತೆಗೆ ಪ್ಲಾಸ್ಟಿಕ್ ಬಗ್ಗೆಯೂ ಸಹ ಇವರು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಪ್ಲಾಸ್ಟಿಕ್ ಮರುಬಳಕೆ ಪ್ಲಾಸ್ಟಿಕ್ಕನ್ನು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡ್ತಾ ಇದ್ದಾರೆ. ಅದನ್ನು ಸಹ ಇದು ಸ್ವಾಗತ. ಈ ಫುಟ್ಪಾತ್ನಲ್ಲಿ ಏನು ಜನರಿಗೆ ತೊಂದರೆ ಆಗ್ತಾಯಿತ್ತು, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾಯಿತ್ತು ಅದನ್ನು ಗಮನದಲ್ಲಿ ಇಟ್ಕೊಂಡು ಇವರು ಈ ಒಂದು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ. ಒಳ್ಳೆಯ ಬೆಳವಣಿಗೆ. ಆದರೆ ಅದನ್ನೇ ಬದುಕು ಕಟ್ಕೊಳ್ತಾ ಇರುವುದು, ಅದರ ಮೇಲೆ ಏನು ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಅವರಿಗೂ ಸಹ ಬದುಕಲಿಕ್ಕೆ ಬೇರೆ ಒಂದು ದಾರಿಯನ್ನು ತೋರಿಸಿ, ಬೇರೆ ಒಂದು ದಾರಿಯನ್ನು ಮಾಡಿ ಈ ಒಂದು ಕಾರ್ಯವನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು ಸರ್.
पानी